ಫೈನಲ್ ಫೈಟ್ ಮತ್ತೆ ಮುಂದುವರಿತಾ ಇದೆ. ನಾವು ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗವನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇಲ್ಲಿ ವೈಯಕ್ತಿಕ ಪ್ರತಿಷ್ಠೆಗಳು ಅದೇನು ಇಶ್ಯೂ ಇಟ್ಕೊಂಡಿರ್ತಾರೋ ಗೊತ್ತಿಲ್ಲ, ಅವರವರೇ ಗೆಲ್ತಿರ್ತಾರೆ. ಆ ಭಾಗ ನೋಡಿದ್ರೆ ಅದೇ ರೀತಿಯಲ್ಲಿ ಇರುತ್ತೆ, ವೈಯಕ್ತಿಕ ಪ್ರತಿಷ್ಠೆ ಇರುತ್ತೆ. ಕಡೆ ಘಳಿಗೆಯಲ್ಲಿ ಇನ್ನು ಮತದಾನಕ್ಕೆ 48 ಗಂಟೆ 24 ಗಂಟೆ ಇರಬೇಕಾದ್ರೂ ಕೂಡ ಕೆಲವು ಮ್ಯಾಜಿಕ್ಗಳಾಗ್ಬಿಡ್ತವೆ. ಈ ವ್ಯಕ್ತಿ ಸೋಲ್ತಾನಪ್ಪ ಅಂತಂದಿದ್ರು ಕೂಡ ಕಡೆ ಗಳಿಗೆಯಲ್ಲಿ ಗೆದ್ದು ಬಿಡ್ತಾನೆ ಅಂತ ಹೇಳಿ. ಜೊತೆಗೆ ರಮೇಶ್ ಕುಮಾರ್ ಅಂಥ ನಾಯಕರು, ಮುನಿಯಪ್ಪ ಅವರಂಥ ನಾಯಕರು, ಮೊಯ್ಲಿ ಅವರಂಥ ನಾಯಕರು ಕಾಣಿಸ್ಕೊಳ್ಳೋದೇ ಇಲ್ಲ. ಮಿನಿಸ್ಟರ್ ಆಗಿದ್ದಾದಮೇಲೆ ಇಲ್ಲಾದರೂ ಕಾಣಿಸಿದಾರೆ ನಿಮಗೆ ರಮೇಶ್ ಕುಮಾರ್ ಅವರು? ಈ ಎಲೆಕ್ಷನ್ ಅಂತ ಬಂದಾಗ ಬೇರೆ ಜಿಲ್ಲೆಯಲ್ಲೋ ಬೇರೆ ಭಾಗದಲ್ಲೋ ಮುನಿಯಪ್ಪನವ್ರು ಕಾಣಿಸ್ಕೊಳ್ತಾರೆ. ವೀರಪ್ಪ ಮೊಯ್ಲಿ ಅವರ ಒಂದು ಟ್ವೀಟ್ ಸಾಕಾಯಿತು ಅವ್ರ ಮೇಲೆ ಇಡೀ ಕಾಂಗ್ರೆಸ್ ಮುರ್ಕೊಂಡು ಬೀಳಲಿಕ್ಕೆ. ಇದು ಹೇಗೆ ಕೋಲಾರ ಅಂಡ್ ಚಿಕ್ಕಬಳ್ಳಾಪುರ ಈ ಭಾಗದ ರಾಜಕಾರಣ? ರಮಾಕಾಂತ್, ಒಂದು ಕಾಲದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನ ಭದ್ರಕೋಟೆ. ಇಲ್ಲಿ ಕಾಂಗ್ರೆಸ್ನ ಅಲುಗಾಡಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ನುವ ಪರಿಸ್ಥಿತಿ. 1984ರ ಲೋಕಸಭಾ ಚುನಾವಣೆಯಲ್ಲಿ ಇಡೀ ಕರ್ನಾಟಕದಲ್ಲಿ 24 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಕೋಲಾರ 4 ವಿಧಾನಸಭಾ ಕ್ಷೇತ್ರ ಜನತಾ ಪಾರ್ಟಿ ಗೆದ್ದಿತ್ತು. ಅದರಲ್ಲಿ ಕೋಲಾರ ಡಾಕ್ಟರ್ ವೆಂಕಟೇಶ್ವರನ್ನರು ಗೆದ್ದಿದ್ರು. ಅಲ್ಲಿ ಆವಾಗ ಜನತಾ ಪಕ್ಷ ತನ್ನ ಜೆಂಡಾ ಊರಿತ್ತು. ಅದಾದ ನಂತರ ಅನೇಕ ವರ್ಷಗಳ ಕಾಲ ಅದು ಜನತಾ ಪಕ್ಷದ ಭದ್ರಕೋಟೆ ಆಗಿತ್ತು. ಬೈರೇಗೌಡ, ಕೃಷ್ಣಾರೆಡ್ಡಿ, ಈ ಮುನಿಯಪ್ಪ ಇಂಥ ಲೀಡರ್ಗಳ ಮೂಲಕ ಜನತಾ ಪಕ್ಷದ ಭದ್ರಕೋಟೆ ಆಗಿತ್ತು. ಮತ್ತೆ ಅದು ಜನತಾ ಪಕ್ಷದಿಂದ ಕಾಂಗ್ರೆಸ್ಗೆ ವರ್ಗಾವಣೆಗೊಂಡಿತ್ತು. ಈಗ ಕಳೆದ 2-3 ಚುನಾವಣೆಗಳಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮಿಗಳು ದೊಡ್ಡ ಪ್ರಮಾಣದಲ್ಲಿ ಬೀಡು ಬಿಟ್ಟಿರೋದ್ರಿಂದ ಅಲ್ಲಿನ ರಾಜಕಾರಣದ ಸ್ಥಿತಿಗತಿನೇ ಬದಲಾಗಿದೆ. ಬಟ್ ಈ ಬಾರಿಯ ಚುನಾವಣೆಯಲ್ಲಿ ರಮಾಕಾಂತ್, JDS ತುಂಬ ಪ್ರಬಲವಾಗಿ ಬೇರೂರಿದೆ. ಚಿಕ್ಕಬಳ್ಳಾಪುರ ಅಂಡ್ ಕೋಲಾರದಲ್ಲಿ ಅಲ್ಲಿಯ ಒಟ್ಟು ಜೈಂಟ್ ಕಿಲ್ಲರ್ ಆಗಬಹುದಾ? ರಮೇಶ್ ಕುಮಾರ್ ಅವರ ವಿರುದ್ಧವಾಗಿಯೋ ಮುನಿಯಪ್ಪ ಸಂತಾನದ ವಿರುದ್ಧವಾಗಿಯೋ? ರಮಾಕಾಂತ್, ರಮೇಶ್ ಕುಮಾರು ಅಪಾಯದ ಸ್ಥಿತಿಯಲ್ಲಿದ್ದಾರೆ ಶ್ರೀನಿವಾಸಪುರದಲ್ಲಿ. ಅಲ್ಲಿ ಏನಂತ ಅಂದರೆ, ಒಂದು ಸಾರಿ ರೆಡ್ಡಿ, ಇನ್ನೊಂದು ಸಾರಿ ಅಯ್ಯ. ಲಾಸ್ಟ್ ಟೈಮ್ ಅಯ್ಯ ಅಂದರೆ ರಮೇಶ್ ಕುಮಾರ್ ಅವ್ರು ಗೆದ್ದಿದ್ರು. ಈ ಸರಿ ಅಯ್ಯ ಸೋಲುವ ಸಾಧ್ಯತೆ ಇದ್ದು ವೆಂಕಟ್ ಶಿವಾರೆಡ್ಡಿ ಗೆಲ್ಲುವ ಸಾಧ್ಯತೆ ಇದೆ. ಇನ್ನು ಕೋಲಾರದಲ್ಲಿ ಶ್ರೀನಿವಾಸ್ ಗೌಡ ಗೆಲ್ತಾರೆ. ಅಂಡ್ ಶ್ರೀನಿವಾಸ್ ಮುಳಬಾಗ್ನಲ್ಲೂ JDS ಕ್ಯಾಂಡಿಡೇಟ್ ಗೆಲ್ಲುವ ಸಾಧ್ಯತೆ ಇದೆ. ಮಾಲೂರಲ್ಲಿ JDS ಕ್ಯಾಂಡಿಡೇಟ್ಗೆ ಮತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಟಫ್ ಫೈಟ್ ಇದೆ. ಬಟ್ ಚಿಕ್ಕಬಳ್ಳಾಪುರದಲ್ಲಿ ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ, ಚಿಂತಾಮಣಿ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ JDS ಗೆಲ್ಲಬಹುದು. ಬಟ್ ಬಾಗೇಪಲ್ಲಿಯಲ್ಲಿ CPM ಗೆಲ್ಲಬಹುದು. ದಟ್ ಗೌರಿಬಿದನೂರಲ್ಲಿ ಟ್ರಯಾಂಗ್ಯುಲರ್ ಕಂಟೆಸ್ಟ್ ಇದೆ, BJP, JDS, ಕಾಂಗ್ರೆಸ್. ಫೈನ್. ಪ್ರಶಾಂತ್, ಈ ಭಾಗದಲ್ಲಿ ನಾವು ವಿಶೇಷವಾಗಿ ಒಂದು ಏರ್ಪೋರ್ಟ್ ಆದ ನಂತರವೂ ಅಥವಾ 1996ರ ನಂತರದ ರಿಯಲ್ ಎಸ್ಟೇಟ್ ಬೆಳವಣಿಗೆ, ಅನೇಕ ರಿಯಲ್ ಎಸ್ಟೇಟ್ ಕುಳಗಳು ರಾಜಕಾರಣಕ್ಕೆ ಬರಲಿಕ್ಕೆ ವಿಧಾನಸೌಧದ ಒಳಗಡೆ ಬಂದು ಕೂತ್ಕೊಳ್ಳಿಕ್ಕೆ ಕೂಡ ಒಂದು ಅವಕಾಶವಾಗಿತ್ತು. ಅದೇ ರಿಯಲ್ ಎಸ್ಟೇಟ್ ರಾಜಕಾರಣಕ್ಕೆ ಈಗಲೂ ಜನ ಮಣೆ ಹಾಕ್ತಕ್ಕಂಥ ಚಾನ್ಸಸ್ ಇದೆ. ಕೋಲಾರ, ಚಿಕ್ಕಬಳ್ಳಾಪುರ, ಈ ಬೆಂಗಳೂರು ಗ್ರಾಮಾಂತರ ಈ ಭಾಗದಲ್ಲಿ ಎಷ್ಟು ಮಟ್ಟಿಗಿದೆ ಅಂತ? ರಮಾಕಾಂತ್, ಒಮ್ಮೊಮ್ಮೆ ಬೆಂಗಳೂರಿನ ಹತ್ತಿರದ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿನ ಚುನಾವಣಾ ಪ್ರಚಾರವನ್ನು ನೋಡಿದಾಗ, ಅಲ್ಲಿ ಆಗ್ತಾ ಇರತಕ್ಕಂಥ ಖರ್ಚಿನ ಲೆಕ್ಕವನ್ನು ನೋಡಿದಾಗ ಹೆದರಿಕೆ ಆಗುತ್ತೆ. ನಾನು ಕಳೆದ ಬಾರಿ ಚುನಾವಣೆಯಲ್ಲಿ ಮಾಲೂರಿಗೆ ಹೋದಾಗ ನನಗೊಂದು ರೀತಿಯ ದಿಗ್ಭ್ರಮೆ ಕಾಡಿತ್ತು. ಈ ಪಾರ್ಟಿ ಹಣವನ್ನು ರಾಜಕಾರಣದಲ್ಲಿ ಆಗ್ತಾ ಇದ್ದರೆ ಪ್ರಜಾಪ್ರಭುತ್ವಕ್ಕೆ ಅರ್ಥ ಇದೆಯಾ ಅನ್ನುವ ರೀತಿಯಲ್ಲಿ ಹಣ ಆ ಭಾಗದಲ್ಲಿ ಖರ್ಚಾಗ್ತಿದೆ. ಬಡತನ, ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್, ಅಲ್ಲಿನ ಒಟ್ಟಾರೆ ವ್ಯವಸ್ಥೆ ಮೊದಲು ಹೇಗಿತ್ತೋ ಹಾಗೇ ಇದೆ. ಆದರೆ ರಾಜಕಾರಣಿಗಳು ಮಾತ್ರ ಶ್ರೀಮಂತರಾಗ್ತಿದ್ದಾರೆ. ಇನ್ನೊಂದು ಕಡೆ ನನಗನ್ಸುತ್ತೆ, ಕಾಂಗ್ರೆಸ್ ಆ ಭಾಗದಲ್ಲಿ ಏನೊಂದು ಮಂತ್ರಿಗಳನ್ನು ಮಾಡಿತ್ತು. KH ಮುನಿಯಪ್ಪ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ದಿಲ್ಲಿಯಲ್ಲಿ ಬಂದು ಝಂಡಾ ಹೂಡ್ತಾರೆ, ಒಂದು ರೀತಿಯಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಆದರೆ ಅಂತಿಮವಾಗಿ ತನ್ನ ಮಗಳಿಗೋಸ್ಕರ ಮಾತ್ರ ಪ್ರಯತ್ನವನ್ನು ಪಡ್ತಾರೆ. ಉಳಿದ ಸೀಟ್ಗಳಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಆಕ್ರೋಶ ಕಾಂಗ್ರೆಸ್ಸಿಗರಲ್ಲೂ ಕೂಡ ಇದೆ. ಯಾಕಂದರೆ ಲೋಕಸಭಾ ಚುನಾವಣೆಯಲ್ಲಿ JDS ದೇವೇಗೌಡರು ಮುನಿಯಪ್ಪನವ್ರಿಗೆ ಹೆಲ್ಪ್ ಮಾಡ್ತಾರೆ, ವಿಧಾನಸಭಾ ಚುನಾವಣೆಯಲ್ಲಿ ಮುನಿಯಪ್ಪನವರು ದೇವೇಗೌಡರಿಗೆ ಹೆಲ್ಪ್ ಮಾಡ್ತಾರೆ. ಈ ರೀತಿಯ ಒಂದು ಕಾರಣದಿಂದಲೇ ಕೋಲಾರ ಜಿಲ್ಲೆ, ಈ ಕಡೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಒಂದು ರೀತಿಯಾಗಿರ್ತಕ್ಕಂಥ ಸಮಸ್ಯೆಯಲ್ಲಿದೆ ಅಂತ ನನಗೆ ಸ್ಪಷ್ಟವಾಗಿ ಅನಿಸುತ್ತೆ.
JDS ಇದನ್ನು ಎಷ್ಟರ ಮಟ್ಟಿಗೆ ಎನ್ಕ್ಯಾಶ್ ಮಾಡ್ಕೊಳ್ಳುತ್ತೆ, ಅಂತಿಮವಾಗಿ ದುಡ್ಡು ಕೂಡ ನೀವಾಗಲೇ ಹೇಳಿದಂತೆ ದುಡ್ಡು ಕೂಡ ಈ ಭಾಗದಲ್ಲಿ ದೊಡ್ಡ ರೋಲನ್ನು ಪ್ಲೇ ಮಾಡುತ್ತೆ. ಯಾಕೆ ಬೆಂಗಳೂರಿನಲ್ಲಿ ಕಮಾಯಿಸಿರ್ತಕ್ಕಂಥ ದುಡ್ಡನ್ನು ತೆಗೆದುಕೊಂಡು ಹೋಗಿ ಈ ಭಾಗದಲ್ಲಿ ರಿಯಲ್ ಎಸ್ಟೇಟ್ ಕುಳಗಳು ಚುನಾವಣೆಯನ್ನು ಗೆಲ್ಲಲಿಕ್ಕೆ ಆರಂಭಿಸಿದ್ರು. ಇದು ಈ ಚುನಾವಣೆಯಲ್ಲೂ ಕೂಡ ಮುಂದುವರಿಯುತ್ತಾ ಅನ್ನೋದು ಪ್ರಶ್ನೆ. ಯಾಕಂದರೆ ಇದು 2004ರಿಂದ ಆರಂಭವಾಗಿತ್ತು ಅನಿಸುತ್ತೆ. ಮಹಾದೇವ್ ಪ್ರಕಾಶ್ ಕೆನ್ ಕರೆಕ್ಟ್ ಮೀ. 2004ರಿಂದ ನಿಧಾನವಾಗಿ ಆರಂಭವಾಗಿತ್ತು. 2013ರಲ್ಲಿ ಕೂಡ ಕಾಂಗ್ರೆಸ್ನಲ್ಲಿ ಆ ರೀತಿಯಾಗಿರ್ತಕ್ಕಂಥದ್ದಿತ್ತು. 8ರಲ್ಲಿ BJPಯಿಂದ ಅನೇಕರು ಗೆದ್ದಿದ್ರು. ಹೀಗಾಗಿ ನನಗನ್ಸುತ್ತೆ ಈ ಚುನಾವಣೆಯಲ್ಲೂ ಕೂಡ ಈ ಟ್ರೆಂಡ್ ಮುಂದುವರಿಯುವ ಸಾಧ್ಯತೆಗಳು ಹೆಚ್ಚು. ಒಂದು ಕಡೆ ಒಳ ಒಪ್ಪಂದ, ಇನ್ನೊಂದು ಕಡೆ ದುಡ್ಡಿನ ಪ್ರಭಾವ ಈ ಭಾಗಗಳಲ್ಲಿ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ನಾನು ಮತ್ತೆ ಈ ಚರ್ಚೆ ಮುಂದುವರಿಸ್ತೀನಿ, ಒಂದು ಬ್ರೇಕ್ ಆದ್ಮೇಲೆ.